ಒಂದು ಮಾತು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದೇ? ಇಂದು ನಾವು ನೋಡಲಿರುವ ಕತೆ ಅಂತಹ ಒಂದು ಕತೆ. ಇಂದಿನ ಪ್ರೇರಣಾದಾಯಕ ಕತೆ ಐ ಕ್ಯಾನ್ ಪುಸ್ತಕದಿಂದ ಆಯ್ದದ್ದು. ಈ ಪುಸ್ತಕದ ಲೇಖಕಿ ಕಲ್ಪನಾ ಸಾಗರ್ ಸರಳ ಕಥೆಗಳ ಮೂಲಕ ಜೀವನದ ಆಳವಾದ ಪಾಠಗಳನ್ನು ತಿಳಿಸುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ನಮಸ್ತೆ ಆತ್ಮೀಯರೇ. 10 ಬಾರಿ ಸೋತರು ಎದೆಗುಂದದೆ ಮತ್ತೊಮ್ಮೆ ಎದ್ದು ಗೆಲುವಿನತ್ತ ಮುನ್ನುಗ್ಗುತ್ತಿರುವ ನಾಳೆಯ ಸಾಧಕರಿಗೆ. ಒಂದು ದಿನ ಖ್ಯಾತ ಚಿತ್ರಕಲಾವಿದ ರಾಜಾ ರವಿವರ್ಮ ನಗರ ಸಂಚಾರ ಮಾಡುವಾಗ ಒಬ್ಬ ಸುಂದರ ಯುವತಿ ಅವನನ್ನು ಗುರುತಿಸಿ, ನೀವು ನನಗಾಗಿ ಒಂದು ಚಿಕ್ಕ ಚಿತ್ರವನ್ನು ಬಿಡಿಸಿಕೊಡುವಂತೆ ಮನವಿ ಮಾಡಿಕೊಳ್ಳುತ್ತಾಳೆ. ರವಿವರ್ಮ ಆಶ್ಚರ್ಯ ವ್ಯಕ್ತಪಡಿಸಿ, ಈ ಕೂಡಲೇ ಅದು ಪೇಟೆಯ ರಸ್ತೆಯಲ್ಲಿ ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು. ಮುಂದಿನ ದಿನಗಳಲ್ಲಿ ಭೇಟಿಯಾದಾಗ ಖಂಡಿತ ಬಿಡಿಸಿಕೊಡುತ್ತೇನೆ ಎಂದರು. ಪಟ್ಟು ಬಿಡದೆ ಈಗಲೇ ಬೇಕೆಂದು ಹಠ ಹಿಡಿದು ಅಂಗಲಾಚಿದಳು. ಬೇರೆ ದಾರಿ ಕಾಣದೆ ಆ ಕ್ಷಣಕ್ಕೆ ಒಂದು ಚಿತ್ರವನ್ನು ಬಿಡಿಸಿ ಕೊಟ್ಟನು. ಚಿತ್ರವನ್ನು ಆ ಯುವತಿಯ ಕೈಗೆ ಕೊಡುವಾಗ ನಗುತ್ತಾ, ಈ ಚಿತ್ರದ ಬೆಲೆ ಕೋಟಿ ರೂಪಾಯಿಗೂ ಅಧಿಕವಾಗಿದೆ, ಆದ್ದರಿಂದ ಇದನ್ನು ಜಾಗ್ರತೆಯಿಂದ ಕಾಪಾಡಿಕೊ ಎಂದು ಹೇಳಿ ರವಿವರ್ಮ ಅಲ್ಲಿಂದ ಹೋಗುತ್ತಾರೆ. ಆ ಯುವತಿ ಆಶ್ಚರ್ಯದಿಂದ ಚಿತ್ರ ನೋಡಿ ಮರುದಿನವೇ ಪೇಟೆಗೆ ಹೋಗಿ ಪ್ರಮುಖ ಚಿತ್ರಕಾರರ ಚಿತ್ರಗಳನ್ನು ಮಾರುವ ಒಬ್ಬ ವ್ಯಕ್ತಿಯ ಹತ್ತಿರ ಹೋಗಿ, ಇದು ರವಿವರ್ಮ ಬಿಡಿಸಿರುವ ಚಿತ್ರ, ಇದರ ಬೆಲೆ ಎಷ್ಟಾಗಬಹುದು ಎಂದು ಕೇಳುತ್ತಾಳೆ. ಅವನು ಸಹ ರವಿವರ್ಮ ಹೇಳಿದ ಮಾತನ್ನೇ ಹೇಳುತ್ತಾನೆ, ಈ ಚಿತ್ರ ಕೋಟಿ ರೂಪಾಯಿಗೂ ಅಧಿಕವಾಗಿ ಬೆಲೆ ಬಾಳುತ್ತದೆ ಎಂದು. ಆ ಮಾತನ್ನು ಕೇಳಿ ಯುವತಿಯ ಬಾಯಿಂದ ಮಾತೇ ಹೊರಡಲಿಲ್ಲ. ತಕ್ಷಣವೇ ಮತ್ತೆ ರವಿವರ್ಮ ಅವರನ್ನು ಭೇಟಿಯಾಗಲು ಅಲ್ಲಿಂದ ಹೊರಡುತ್ತಾಳೆ. ರವಿವರ್ಮರನ್ನು ಭೇಟಿಯಾಗಿ, ನೀವು 10 ನಿಮಿಷದಲ್ಲಿ ಚಿತ್ರಿಸಿದ ಈ ಚಿತ್ರ ಇಷ್ಟೊಂದು ಬೆಲೆ ಬಾಳುವುದೆಂದು ಗೊತ್ತಿರಲಿಲ್ಲ. ನನಗೂ ಸಹ ಈ ಚಿತ್ರಕಲೆಯನ್ನು ಬಿಡಿಸುವ ವಿದ್ಯೆಯನ್ನು ಹೇಳಿಕೊಡಿ. ನಿಮ್ಮಂತೆ 10 ನಿಮಿಷದಲ್ಲಿ ಆಗದಿದ್ದರೂ 10 ದಿನಕ್ಕಾದರೂ ಒಂದು ಚಿತ್ರವನ್ನು ಬಿಡಿಸಿ ಮಾರುವೆ. ಹಣವೂ ಬರುತ್ತದೆ, ಹೆಸರೂ ಬರುತ್ತದೆ ಎಂದು ಹೇಳುತ್ತಾಳೆ. ಆ ಮಾತಿಗೆ ರವಿವರ್ಮ ನಗುತ್ತಾ, ಸುಂದರಿ, ನಿನಗಾಗಿ 10 ನಿಮಿಷದಲ್ಲಿ ಈ ಚಿತ್ರವನ್ನು ಬಿಡಿಸಿಕೊಟ್ಟೆ ನಿಜ, ಆದರೆ ಅದರ ಹಿಂದೆ ನನ್ನ 30 ವರ್ಷಗಳ ಕಠಿಣವಾದ ಶ್ರಮವಿದೆ. ನೀನು ಸಹ ನಿನ್ನ 30 ವರ್ಷಗಳನ್ನು ಈ ಕಲೆಗೆ ತ್ಯಾಗ ಮಾಡಿದರೆ ನನಗಿಂತ ಎತ್ತರಕ್ಕೆ ಬೆಳೆಯಬಲ್ಲೆ ಎಂದು ಹೇಳುತ್ತಾನೆ. ಕಡಿಮೆ ಅವಧಿಯಲ್ಲಿ ದುಡ್ಡು, ಹೆಸರು ಮಾಡಬೇಕೆಂದುಕೊಂಡು ಬಂದಿದ್ದ ಯುವತಿ ರವಿವರ್ಮನ ಮಾತು ಕೇಳಿ ಗರಬಡಿದವಳಂತೆ ನಿಂತು ಬಿಡುತ್ತಾಳೆ. ನಾವೆಲ್ಲರೂ ಆ ಯುವತಿಯ ಹಾಗೆ ಇದ್ದೇವೆ.
ನಮಗೆಲ್ಲವೂ ದಿಢೀರನೆ ಆಗಬೇಕು. ನಾವು ದುಡಿಮೆ ಇಲ್ಲದೆ ದಿಢೀರನೆ ಶ್ರೀಮಂತರಾಗಿ ಬಯಸುತ್ತೇವೆ. ಒಂದೊಮ್ಮೆ ನಮ್ಮ ದೇಶದ ಇತಿಹಾಸವನ್ನೇ ಅವಲೋಕಿಸಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಲಕ್ಷಾಂತರ ಜನರು ಹೋರಾಡುತ್ತಿದ್ದರು. ಅದು ಒಂದೆರಡು ವರ್ಷದಲ್ಲಿ ನಮಗೆ ಸಿಗಲಿಲ್ಲ. ನೂರಾರು ವರ್ಷಗಳು ಅದಕ್ಕಾಗಿ ಶ್ರಮ ಪಡಬೇಕಾಯಿತು. ಅಪಾರ ಸಾವು ನೋವುಗಳನ್ನು ಅನುಭವಿಸಬೇಕಾಯಿತು. ಅದಕ್ಕಾಗಿ ಪೂರ್ಣಚಂದ್ರ ತೇಜಸ್ವಿಯವರು ಹೇಳುತ್ತಾರೆ, ನಾವು ಬಯಸಿದಂತೆ ಬದುಕುವ ಸ್ವಾತಂತ್ರ್ಯ ಯಾವತ್ತೂ ಭಯಾನಕ ಹೋರಾಟದ ಫಲವೇ ಹೊರತು ಸುಲಭಕ್ಕೆ ಸಿಗುವುದಿಲ್ಲ ಎಂದು ಹೇಳಿದ್ದಾರೆ. ಅಂದೊಂದು ದಿನ ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದು ಬಂದ ಸೈನಾ ನೆಹ್ವಾಲ್ಳನ್ನು ಅಭಿನಂದಿಸಲು ಏರ್ಪಡಿಸಿದ ಔತಣಕೂಟದಲ್ಲಿ ಅವಳ ತಂದೆ ಭಾವುಕರಾಗಿ ಮಾತನಾಡುತ್ತಿದ್ದರು. ತನ್ನ ವಯಸ್ಸಿನ ಮಕ್ಕಳೆಲ್ಲ ಮುಂಜಾನೆ ಸುಖನಿದ್ರೆ ಮಾಡುತ್ತಾ, ಪಾರ್ಕಿನಲ್ಲಿ ಆಟವಾಡುತ್ತಾ, ಐಸ್ ಕ್ರೀಮ್ ತಿನ್ನುತ್ತಾ, ಟಾಮ್ ಆ್ಯಂಡ್ ಜೆರ್ರಿ ನೋಡುತ್ತಾ ಬಾಲ್ಯವನ್ನು ಎಂಜಾಯ್ ಮಾಡುತ್ತಿದ್ದರೆ, ನನ್ನ ಮಗಳು ಪ್ರತಿದಿನ ನಸುಕಿನಲ್ಲಿ ಎದ್ದು ಕೈಯಲ್ಲಿ ರಾಕೆಟ್ ಹಿಡಿದು ತರಬೇತಿಗಾಗಿ 10 ಕಿಲೋಮೀಟರ್ ಓಡಬೇಕಾಗುತ್ತಿತ್ತು. ಒಮ್ಮೊಮ್ಮೆ ಅವಳು ಸಹಜ ಬಾಲ್ಯ ಜೀವನದ ಖುಷಿಯಿಂದ ವಂಚಿತಳಾಗುತ್ತಿರುವ ಕುರಿತು ನನಗೆ ವೇದನೆಯಾಗುತ್ತಿತ್ತು. ಆ ತಂದೆಯ ಮಾತುಗಳು ಅರ್ಥವಾದರೆ ಸಾಕು. ಯಶಸ್ಸು ನಮ್ಮಿಂದ ಏನನ್ನು ಬಯಸುತ್ತದೆ ಎಂದು ತಿಳಿಯುತ್ತದೆ. ಯಶಸ್ಸು ಎನ್ನುವುದು ಒಂದೇ ದಿನದಲ್ಲಿ ಕಟ್ಟಿಕೊಳ್ಳುವ ಬದುಕಲ್ಲ. ಅದು ಅನೇಕ ವರ್ಷಗಳ ತಪಸ್ಸಿನ ಫಲ. ನಿರಂತರ ಪ್ರಯತ್ನ, ಶ್ರಮ, ತಾಳ್ಮೆಯೇ ಯಶಸ್ಸಿನ ಮೂಲ ಮಂತ್ರಗಳು. ಹಾಗಾದರೆ ದಿಢೀರ್ ಯಶಸ್ಸಿನ ಬಗ್ಗೆ ಹಗಲುಗನಸು ಕಾಣುತ್ತಾ ಸಮಯ ವ್ಯರ್ಥ ಮಾಡದೆ ಸಾಧನೆಯತ್ತ ಕಾರ್ಯಪ್ರವೃತ್ತರಾಗೋಣವೇ? ಕೊನೆಯದಾಗಿ, ಅದೃಷ್ಟದಿಂದ ಸಿಗುವ ಅವಕಾಶಗಳಿಗಿಂತ ನಾವೇ ಶ್ರಮದಿಂದ ಸೃಷ್ಟಿಸಿಕೊಂಡ ಸಂಗತಿಗಳಿಗೆ ಮೌಲ್ಯ ಹೆಚ್ಚು. ಈ ದಿಸೆಯಲ್ಲಿ ಪ್ರಯತ್ನವಿರಲಿ, ನನ್ನದು ನಿಮ್ಮದು. ಇಂತಹ ಜೀವನ ಬದಲಿಸುವ ಕಥೆಗಳು ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಅದ್ಭುತ ಕಥೆಯಲ್ಲಿ ಭೇಟಿಯಾಗೋಣ.